ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗೌರಿಬಿದನೂರು ತಾಲೂಕು ತೊಂಡೆಬಾವಿ ಹತ್ರ ಇರತಕ್ಕಂಥ ದೇವರಹಳ್ಳಿಯಲ್ಲಿ ಒಂದು ಬೆಟ್ಟ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಮೊದಲನೇ ಶ್ರಾವಣ ಶನಿವಾರದ ಪ್ರಯುಕ್ತ ಬೆಟ್ಟದ ಲಕ್ಷ್ಮೀ ರಂಗನಾಥ ಸ್ವಾಮಿ ಬೆಟ್ಟದ ಮೇಲೆ ಇದ್ದೀವಿ. ಇಲ್ಲಿ ಪುರಾತನ ದೇವಸ್ಥಾನ ಒಂದಿದೆ. ಕೆಡವಿದ್ದಾರೆ ಭಕ್ತಾದಿಗಳು. ಯಾತಕ್ಕೆ ಅಂತಂದರೆ ಹಳೆ ದೇವಸ್ಥಾನ ಹೊಸದಾಗಿ ಕಟ್ಟೋಣ ಅಂಥೇಳಿ ದೇವಸ್ಥಾನಕ್ಕೆ ಒಂದು ಟ್ರಸ್ಟ್ ಮಾಡ್ಕೊಂಡು ಟ್ರಸ್ಟ್ನವರೆಲ್ಲ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಉದ್ದೇಶಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಕೆಡವಿದ್ದಾರೆ. ಹಳೇ ದೇವಸ್ಥಾನ ಜನ ಭಕ್ತಾದಿಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಹಿಂದೆ. ಅದಕ್ಕೋಸ್ಕರನೇ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬೆಟ್ಟದ ಮೇಲೆ ಇರತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಕೆಡವಿದ್ದಾರೆ. ಹೊಸ ದೇವಸ್ಥಾನಕ್ಕೆ ಪ್ಲ್ಯಾನು ಮಾಡಿದ್ದಾರೆ. ಹೊಸ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವ ಮಾರ್ಗದಲ್ಲಿ ಈ ಟ್ರಸ್ಟ್ನವರು ಸಿದ್ಧವಾಗಿದ್ದಾರೆ. ಇವತ್ತು ನಾನು ಮೊದಲನೇ ಶನಿವಾರ ರಂಗನಾಥ ಸ್ವಾಮಿ ದೇವರಿಗೆ ನಮಸ್ಕಾರ ಹಾಕಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಳಗಡೆಯಿಂದ ಬೆಟ್ಟದವರೆಗೂ ಕೂಡ 2 ವೀಲರ್ಸು ಕಾರುಗಳು ಬರ್ತವೆ. ಸ್ವಲ್ಪ ಕಷ್ಟ ಆದರೂ ಕೂಡ ಈ ಟ್ರಸ್ಟ್ನವರು ಅಲ್ಪ ಸ್ವಲ್ಪ ಕೆಲಸಗಳು ಮಾಡ್ತಾ ಇದ್ದಾರೆ. ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ಇರೋದರಿಂದ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥ ದೇವಸ್ಥಾನ ಇದು. ಲಕ್ಷಾಂತರ ಭಕ್ತಾದಿಗಳು ಸೇರ್ಕೊಂಡು ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಈ ದೇವಸ್ಥಾನದ ಕಾರ್ಯಕ್ರಮಗಳು ನಡೀತಾವೆ. ನೀವು ಭಕ್ತಿಯಿಂದ ಈ ಶ್ರಾವಣ ಮಾಸದಲ್ಲಿ ಬರ್ತೀರಲ್ಲ, ಬಂದಾಗ ನೀವು ಏನು ದೇಣಿಗೆ ಕೊಡಬೇಕು ದೇವರಿಗೆ, ಆ ದೇಣಿಗೆಯನ್ನು ರಸೀದಿ ಮುಖಾಂತರ ಕೊಟ್ಟು ನೀವು ದೇಣಿಗೆಯನ್ನು ನೀಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಹುಂಡಿಯಲ್ಲಿ ಹಾಕಿದರೆ ಆ ಹಣ ಎಲ್ಲ ಕೂಡ ಮುಜರಾಯಿ ಇಲಾಖೆಗೆ ಹೋಗುತ್ತೆ. ಮುಜರಾಯಿ ಇಲಾಖೆಗೆ ಹೋದರೆ ನಿಮ್ಗೆ ಗೊತ್ತಲ್ವಾ, ಅಭಿವೃದ್ಧಿ ಪಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಎಲ್ಲ ಕೂಡ ಬರೋ ಭಕ್ತಾದಿಗಳು ನೀವೆಷ್ಟು ದಾನ ಮಾಡ್ತಿರೋ, ನೀವೆಷ್ಟು ದೇಣಿಗೆ ನೀಡ್ತಿರೋ, ನೀವೆಷ್ಟು ಭಕ್ತಿಯಿಂದ ಕೊಡೋ ಹಣ ಅಲ್ಲಿನ ದೇವಸ್ಥಾನದಲ್ಲಿರ್ತಕ್ಕಂಥ ಟ್ರಸ್ಟ್ನವ್ರು ಇರ್ತಾರಲ್ವ, ಆ ಟ್ರಸ್ಟ್ನವರು ಕೊಟ್ಟು ರಸೀದಿ ಪಡೀರಿ. ರಸೀದಿ ಕೂಡ ಕೊಡ್ತಾರೆ. ದುಡ್ಡು ವೇಸ್ಟ್ ಆಗೋದು ಬೇಡ. ಯಾತಕ್ಕಂತಂದರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಾವು ಹೇಳ್ತೀವಲ್ಲ, ಅದೇ ಮಾದರಿಯಲ್ಲಿ ದೇವರ ಗುಡಿಯನ್ನು ಬೇಗ ಕಟ್ಟಬೇಕು, ದೇವಸ್ಥಾನವನ್ನು ಬೇಗ ಕಟ್ಟಬೇಕು ಅಂತ ಅಂದರೆ ನಮ್ಮ ಎಲ್ಲರ ಸಹಕಾರ ಟ್ರಸ್ಟ್ಗೂ ಕೊಡಬೇಕು ಮತ್ತು ದೇವರಿಗೆ ನಾವು ಕೊಡುವ ದೇಣಿಗೆಯನ್ನು ಕೂಡ ಭಕ್ತಿಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಹಳೆ ದೇವಸ್ಥಾನವನ್ನು ಕೆಡವಿ ಪಕ್ಕದಲ್ಲಿ ಸಣ್ಣದಾಗಿ ಕಟ್ಟಿ ಅಲ್ಲೇನೇ ಪೂಜಾ ಕಾರ್ಯಕ್ರಮಗಳು ನಡೀತಾವೆ. ಆದ್ದರಿಂದ ನೀವೆಲ್ಲರೂ ಕೂಡ ಭಕ್ತಿಯಿಂದ ದೇವರಿಗೆ ದೇಣಿಗೆ ನೀಡೋದನ್ನು ಮರಿಬೇಡ್ರಿ. ದೇಣಿಗೆ ನೀಡಿದ ಹಣಕ್ಕೆ ನೀವು ರಸೀದಿ ಪಡೀರಿ ಟ್ರಸ್ಟ್ನವರಿಂದ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾವು ನಂಬಿಕೆಯಿಂದ ಮಾಡುವ ಕಾರ್ಯಕ್ರಮಗಳು, ನೀವು ಅನ್ಕೊಂಡಿರೋ ಎಲ್ಲ ಕೆಲಸ ಕೂಡ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ನಿಮಗೆ ಆಶೀರ್ವಾದ ನೀಡ್ತಾನೆ. ಆದ ಕಾರಣ ಇಲ್ಲಿನ ಮೊದಲನೇ ಶನಿವಾರ ಹಲವಾರು ಭಕ್ತರು ಬಂದು ದೇವರಿಗೆ ಪೂಜೆ ಮಾಡಿದರು. ಅಲ್ಲಿ ಬೆಟ್ಟದ ಮೇಲೇ ಪ್ರಸಾದ ಕಾರ್ಯಕ್ರಮ ನಡೀತಾ ಇತ್ತು. ಪ್ರಸಾದವನ್ನು ಕೂಡ ಸೇವನೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೊಂದು ಬಾರಿ ಹೇಳ್ತಕ್ಕಂಥದ್ದು ಒಂದೇ ವಿಚಾರ, ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವರಿಗೆ ನೀಡುವ ದೇಣಿಗೆಗೆ ರಸೀದಿ ಪಡೀಬೇಕು. ನೀವೆಲ್ಲ ಸಹಕಾರ ನೀಡಬೇಕು. ಬೃಹತ್ವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅನುಕೂಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಂಪಾದಕ ಗೋವಿಂದ ಗೋವಿಂದ, ಸಂಪಾದಕ ಗೋವಿಂದ ಗೋವಿಂದ, ಏಳು ತಲ್ಲಿ ಪಾದಕ್ಕೆ ಗೋವಿಂದ ಗೋವಿಂದ, ಬೆಟ್ಟದ ಪಾದಕ್ಕೆ ಗೋವಿಂದ 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 ಗೋವಿಂದ.
ನನಗೆ 30 ವರ್ಷದಾಗಿಂದ ಹಾಂ ಇವಾಗಲೇ ನನಗೆ ಒಂದು 90 ವರ್ಷ ಆಗೈತೆ. ಹಾಂ 4 94 ವರ್ಷ ಅಂತಂದರೆ 30 ವರ್ಷದ ವಯಸ್ಸಿನಿಂದ ಈ ಥರ ದೇವಸ್ಥಾನದ ಮಾಡ್ತಾ ಇದ್ದೀನಿ. ಏನಿದು ವಿಶೇಷತೆ? ಏನು ಅಯ್ಯಪ್ಪನ ಇದು ಹಾಂ ಹ್ಞೂ ಮಾಡ್ತಾನೆ, ಹ್ಞೂ ಹೋಗದೆ ಹೋದ್ರೆ ಒಂದು ಯಾವ್ದಾನ ತೊಂದರೆ ನೋಡಿಸ್ತಾನೆ, ಹ್ಞೂ ಅದಕ್ಕೆ ನಾವು ಬಂದು ನಡಿಬೇಕು. ಹ್ಞೂ ಇವಾಗ ಏನು ಅಂತಂದರೆ ಈ ನಾಮ ಹಾಕ್ತಿರಲ್ಲ, ಇದ್ರ ಹೆಸರು ಏನು? ಇದು ದಾಸಪ್ಪನದು. ದಾಸಪ್ಪನ ನಾಮ. ಹಾಂ ಆ್ಯಕ್ಚುಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲೂ ಇದೇ ಮಾಡ್ತಾರೆ. ಹಾಂ ಇಲ್ಲಿರೋದು ಲಕ್ಷ್ಮೀ ರಂಗನಾಥ ಸ್ವಾಮಿ. ಏನು ಅದು ವೆಂಕಟರಮಣ ಸ್ವಾಮಿ ನಾಮನ ಬೇರೆನಾ ಈ ರಂಗ? ಶೀಲೇನಹಳ್ಳಿ ಚೆಲೂರು ರಂಗ ಹಾಂ ಈ ಅಪ್ಪನ ಹೆಸರು. ತಿರುಪತಿ ಲೆಕ್ಕ ಅಲ್ಲ, ಹಾಂ ಶೀಲೇನಹಳ್ಳಿ ಚೆಲೂರು ರಂಗ. ಹಾಂ ಚಲೋ ರಂಗನಾಥ ಸ್ವಾಮಿ ಬೆಟ್ಟ ಇದು. ಹ್ಞೂ ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿ ಲಕ್ಷ್ಮೀ ಸಮೇತ ಹಾಂ ನೆಲೆಸಿರ್ತಕ್ಕಂಥ ಜಾಗ. ಹ್ಞೂ ಹ್ಞೂ ಓಕೆ. ಇದು ಹ್ಞೂ ಆ ಗ್ರಾಮ ಹಾಂ ಗ್ರಂಥ ಹುಡುಗರು ಜನ ಹೊಡ್ಕೊ ಬಂದ್ಬಿಟ್ರೆ ಹಾಂ ಒಂದು ದಸ ಬಂದುಬಿಟ್ಟು ಹ್ಞೂ ಅಯ್ಯಪ್ಪ ಕುಡಿಯೋಕೆ ಕೊಡ್ತಾ ಇತ್ತು. ಹ್ಞೂ ಆ ದನದ ಯಜಮಾನರು ದಿನ ಕುಡ್ದಾಕ್ ಹೋದ್ರೆ ಹಾಲ್ವ ರಾತ್ರಿಗೆ ಆಡ್ಕೊಂಡು ಕರೆಯೋದೇನು, ಅದಕ್ಕೆ ಆ ಹುಡುಗನ ಬಡ್ದು ಇದು ಮಾಡಿರುತ್ತೆ. ಹ್ಞೂ ಆ ಹುಡುಗ ದನ ಹೊಡ್ಕೊಬಂದ್ಬಿಟ್ಟು ಬಾಲ ಹಿಡ್ಕೊಂಡು ಬಿಡಲಿಲ್ವಂತೆ, ಬಾಲ ಹಿಡ್ಕೊಂಡೇ ಬಂದಂತೆ. ಅದು ಮೇಯ್ತಾ 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 ಬಂದು ಇಲ್ಲಿ ಬಂದರೆ ಹುತ್ತದಾಗ ನಿಲ್ತೈತೆ ಅಂತ ಯಪ್ಪ ಹುತ್ತದಾಗ ಬಾಯಿ ತೆಗೆಯೋದು, 4 ಮಲೆಯನ್ನು ಆ ಬಾಯಿಗೆ ಹೋಗೋದು. ಅದಕ್ಕಾಗಿ ಅಪ್ಪ ಶಿಲೆನಲ್ಲಿ ಚಿಲೆನಲ್ಲಿ ಚಲೋ ರಂಗನಾಥ ಸ್ವಾಮಿ ಇದು ದೇವಸ್ಥಾನದ ವಿಶೇಷತೆ ಏನು? ಇದು ಅಷ್ಟೇ ಅಯ್ಯಪ್ಪಂದೇ ಅದು, ಹಾಂ ಇನ್ನೇನು ಬೇರೆ ಯಾವುದೂ ಇಲ್ಲ. ಹಾಂ ಅಯ್ಯಪ್ಪನ ಇದೆ, ಇಲ್ಲಿನ ಶಕ್ತಿ ಹೆಂಗೈತೆ? ಶಕ್ತಿ ಐತೆ. ಅಲ್ಲಿಗೆ ಹೋದ್ರೆ ಯಾವುದೋ ಒಂದು ನಮ್ಮ ತಾತ ಮುತ್ತಾತರಿಂದ ಮಾಡ್ಕೊಂಡ್ ಬಂದಿರೋ ಮನೆ ದೇವರುಗಳಿಂದ ಇಲ್ಲಿ ಬರ್ತಾ ಇದೆ. ಅದನ್ನ ಪರ್ಸ್ಪಲ್ಸ್ಕೊಂಡ್ ಬರ್ತಾ ಇದೀವಿ. ಆ ದೇವ್ರು ನಮ್ಗೆ ಹಂಗೆ ಅನುಕರಣೆ ಮಾಡ್ತಾ ಇದ್ದಾನೆ, ಹಂಗೆ ಮಾತ್ರ ಅನುಕೂಲ ಮಾಡ್ತಾ ಇದ್ದಾನೆ. ಆಗಲ್ಲ ಅಂತ ಅವಾಗೆಲ್ಲ ನಡ್ಕೊಂಡು ಬರ್ತಾ ಇದ್ವಿ. ಅವಾಗ ಈಗೇನೋ ದಾರಿ ಮಾಡವ್ರೆ ದೇವ್ರು, ಆ ದಾರಿಯಲ್ಲಿ ನಡ್ಕೊಂಡು ಕೆಳಗೆ ಬಂದು ನಾವು ಅಲ್ಲಿ ಇರ್ತಾ ಇದ್ವಿ. ನಿಮ್ದು ಯಾವ ಊರು? ನಮ್ಮದು ಬೆಂಗಳೂರು. ನಿಮ್ಮ ಮನೆ ದೇವರ? ಮನೆ ದೇವರು. ನಮ್ಮಮ್ಮ ಅವರೆಲ್ಲ ಇಲ್ಲಿ ಗೋರಿಬಿದ್ನೂರು. ಅಲ್ಲಿಂದ ನಾವು ಅಲ್ಲಿ ಹೋಗಿ ನಮ್ಮ ಓಗೋಟಿ ವಂಶ ಅಂತ, ಓಗೋಟಿ ವಂಶದವರು ಎಲ್ಲ ಇಲ್ಲಿ ಬಂದೇ ಬರ್ತಾರೆ. ಗೋರಿಬಿದ್ನೂರಲ್ಲಿರೋರು, ಸುತ್ತಮುತ್ತಲಿರೋರೆಲ್ಲ. ನಾವು ಬೆಂಗಳೂರಿಂದ ಅವಾಗ ಬಂದು ವರ್ಷಕ್ಕೊಂದ್ಸರಿ ಬಂದು ಹೋದರೆ ನಮಗೂ ಒಂದು ತೃಪ್ತಿ. ಏನೇ ಆಗಲಿಲ್ಲ ಅಂದರೂ ವರ್ಷ ನಮಗೆ ಅಲ್ಲ, ನಮ್ಗೆ ಆ ವರ್ಷ ಫುಲ್ಲು ಏನೋ ಅನುಗ್ರಹ ಮಾಡಿ ನಾವು ದುಡಿದಿರಲಿ, ದೇವ್ರ ಅನುಗ್ರಹ ಮಾಡ್ತಾವನೆ. ಇದಕ್ಕೆ ಬರೋದಕ್ಕಂತೂ ತೊಂದರೆ ಮಾಡ್ತಾ ಇಲ್ಲ, ಅದನ್ನು ನಂಬ್ಕೊಂಡು ಬರ್ತಾ ಇದ್ದೀವಿ. ನಡಿದ ಹೋದ್ರೆ ಯಾವುದಾದ್ರೂ ಯಾವುದೋ ಒಂದು ಇದು ದಾರಿ ನೋಡಿಸ್ತಾನೆ, ಯಾಕಪ್ಪ ಹೋಗಲ್ಲ ಅಂತ. ಸಮ ಯಾವ ಊರು ನಿಮ್ದು? ಯಾರ್ದು ಈ ಚಿಕ್ಕ ಹುಡುಗಂದು ಯಾವ ಊರು ನಿಂದು? ಯಾವ ಊರು? ಅದೇ ಚಿಕ್ಕದಾಗಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟದ ಕೆಳಗಡೆಯಿಂದ ಮೇಲಕ್ಕೆ ರಸ್ತೆ ನೋಡಿ ತುಂಬ ಅಧ್ವಾನವಾಗಿದೆ. ಯಾವತ್ತಕ್ಕೆ ಈ ರಸ್ತೆ ಅಧ್ವಾನವಾಗಿದೆ ಅಂತಂದರೆ, ಬೆಟ್ಟದ ಮೇಲೆಯಿಂದ ಕೆಳಗಡೆಗೆ ಬರೋ ವೆಹಿಕಲ್ ತೋರಿಸ್ತೀನಿ ನೋಡ್ರಿ ಯಾವ ಥರ ಬರ್ತಾ ಇದ್ದಾರೆ ಅನ್ನೋದು. ಬೆಟ್ಟದ ಮೇಲೆ ಹೋಗುತ್ತೆ ವೆಹಿಕಲ್ಸ್, ಎಲ್ಲ ವೆಹಿಕಲ್ಸು ಹೋಗ್ತವೆ. ಬಟ್ ಮಣ್ಣು ರಸ್ತೆ ಇರೋದರಿಂದ ನೋಡ್ರಿ ಬರೋವಾಗ ತುಂಬ ಸ್ಲೋಲ್ಲಿ ಬರಬೇಕು, ಜಾರುವ ಅವಕಾಶ ಇದೆ. ಅದಕ್ಕೋಸ್ಕರ ಈ ಸರ್ಕಾರ ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಕೆಳಗಡೆಯಿಂದ ಮೇಲದವರೆಗೂ ಸುಮಾರು 2 ಕಿಲೋಮೀಟ್ರಷ್ಟು ರಸ್ತೆಯನ್ನು ಸರಿಪಡಿಸಬೇಕು ಅಂತ ಭಕ್ತಾದಿಗಳು ಮನವಿ ಮಾಡ್ತಾ ಇದ್ದಾರೆ. ಮಣ್ಣು ರಸ್ತೆ ಇರೋದರಿಂದ ಬರೋವ್ರಿಗೆ ಹೋಗೋವ್ರಿಗೆ, ನಡ್ಕೊಂಡು ಹೋಗೋವ್ರಿಗೆ ಅನುಕೂಲ ಆಗುತ್ತೆ. ವೆಹಿಕಲಲ್ಲಿ ಬರೋವ್ರಿಗೆ 2 ವೀಲರ್ ಆಗಲಿ ಮೇಲೆ ಹತ್ತಬೇಕಾದ್ರೆ ರಸ್ತೆ ಚೆನ್ನಾಗಿದ್ದರೆ ಮೇಲೆ ಹೋಗುತ್ತೆ. ಅದಕ್ಕೋಸ್ಕರನೇ ಭಕ್ತಾದಿಗಳು ಒತ್ತಾಯ. ರಾಜ್ಯ ಸರ್ಕಾರ ಅಂದರೆ ಸರ್ಕಾರ ಮುಜರಾಯಿ ಇಲಾಖೆನವರು ರಸ್ತೆಯನ್ನು ಮಾಡಿಕೊಡ್ಬೇಕು ಅನ್ನೋದು ಭಕ್ತಾದಿಗಳ ಒತ್ತಾಯ ಆಗ್ತೈತೆ. ಈ ವಿಡಿಯೋ ನಿಮಗೇನಾನ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕಳ್ರಿ ನಮ್ಮ ಚಾನಲು.
ಮತ್ತು ಲೈಕ್ ಮಾಡಿದಾಗ ಐಪ್ಸ್ ಅಂತ ಬರುತ್ತೆ, ಐಪ್ಸ್ ಪಾಯಿಂಟ್ ಕೊಡಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ.